ಎಲ್ಲ ನ್ಯಾಯ ಸಂವಿಧಾನದಲ್ಲಿದೆ. ಅಪರ ಜಿಲ್ಲಾಧಿಕಾರಿ ಗೀತಾ ಸಿಡಿ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಜಗತ್ತಿನಲ್ಲಿಯೇ ಭಾರತ ದೇಶದ ಸಂವಿಧಾನದಲ್ಲಿ ನ್ಯಾಯ, ಸ್ವತಂತ್ರ, ಸಮಾನತೆ ಮತ್ತು ನಾಗರಿಕರ ಜವಾಬ್ದಾರಿಯನ್ನು ನೆನಪಿಸುವ ದಿನವಾದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ಗೀತಾ ಸಿಡಿರವರು ಹೇಳಿದರು. ಅವರು ಪ್ರಶಾಂತನಗರ ನಿವಾಸಿಗಳ ಕಲ್ಯಾಣ ಸಂಘದ ವತಿಯಿಂದ ಆಯೋಜಿಸಿದ್ದ ಗಣರಾಜ್ಯೋತ್ಸವ ಮತ್ತು ವಾರ್ಷಿಕೋತ್ಸವ ಸಮಾರಂಭದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದರು. ಕೃಷಿ ವಿಶ್ವವಿದ್ಯಾಲಯ ನಿವೃತ್ತ ಪ್ರಾಧ್ಯಾಪಕರು ಮತ್ತು ವಾಲ್ಮಿ ನಿವೃತ್ತ ನಿರ್ದೇಶಕರಾದ ರಾಜೇಂದ್ರ ಪೋತದಾರ್ ಅವರು ಮಾತನಾಡಿ, ನಮ್ಮ ನಗರದ ಪ್ರತಿಯೊಂದು ಕೆರೆ ಮತ್ತು ಉದ್ಯಾನವನಗಳ ಉಳಿಸಿ ಬೆಳೆಸಲು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಿದೆ ಎಂದರು. ಪ್ರಶಾಂತ್ ನಗರದ ನಿವಾಸಿಗಳ ಸಂಘದ ಅಧ್ಯಕ್ಷರಾದ ಬಿಐ ಇಳಗೇರವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಪಾರ್ಕಿಗಾಗಿ ಅಭಿವೃದ್ಧಿಗೆ ಹಗಲು ಇರಳು ಶ್ರಮ ವಹಿಸಿ ಕೆಲಸ ಮಾಡುತ್ತಿದ್ದಾರೆ. ಮಹಾನಗರ ಪಾಲಿಕೆಯ ಸದಸ್ಯರು ಸಹಾಯ ಸಹಕಾರ ನೀಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಎನ್.ಟಿ. ಪರಾಂಜಪೆ, ಉಪಾಧ್ಯಕ್ಷರಾದ ಆರ್.ಎಂ. ಹೊಸಮನಿ, ಜ್ಯೋತಿ ಎಸ್. ಮುರುಗಿ, ಕಾರ್ಯದರ್ಶಿ ಎಸ್.ಬಿ. ಬಾಲರೆಡ್ಡಿರವರ್, ಖಂಜಾಂಚಿ ಎಂ.ಬಿ. ಸದಾನಂದ್, ಕಾರ್ಯದರ್ಶಿ ಟಿ.ಬಿ. ಚವಾನ್, ಜ್ಯೋತಿ ಹಾವನೂರ್, ಸಂಘಟನಾ ಕಾರ್ಯದರ್ಶಿ ಆರೋಹಿ ಪರಾಂಜಾಪೆ ಇದ್ದರು. ಡಿ.ವಿ. ಕುಲಕರ್ಣಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಮಕ್ಕಳು ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮಗಳನ್ನು ಉಪಾಧ್ಯಕ್ಷರಾದ ಜ್ಯೋತಿ ಎಸ್. ಮುರುಗಿರವರು ನಡೆಸಿದರು. ಮಕ್ಕಳ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮಗಳನ್ನು ಉಪಾಧ್ಯಕ್ಷರಾದ ಜ್ಯೋತಿ ಎಸ್. ಮುರುಗಿರವರು ನಡೆಸಿದರು. ಮನೋರಂಜನಾ ಕಾರ್ಯಕ್ರಮವನ್ನು ಶ್ರುತಿ ಕಮತರ್, ಸೃಷ್ಟಿ ಕಾಮಟೆ, ಅಹನಾ ಪರಾಂಜಾಪೆ ನಡೆಸಿದರು. ಪ್ರಶಾಂತ್ ನಗರ ನಿವಾಸಿಗಳು ನೂರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನನ್ನ ಹೆಸರು ಪಾವನಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಸ್ಕಾರ ಎಲ್ಲರಿಗೂ. ನಾನು ಯಾರು ಗೊತ್ತಾತೇನ್ರಿ? ನಾನು ಭೂಮಿ, ನಿಮ್ಮ ತಾಯಿ. ನಿಮ್ಮೆಲ್ಲರಿಗೂ ಜೀವ ಕೊಟ್ಟಿರೋ ತಾಯಿ ನಾನು. ನನ್ನ ಮಡಿಲಲ್ಲಿ ನೀವು ಹುಟ್ಟಿದ್ದೀರಿ, ನನ್ನ ಮೇಲೆ ನೀವು ನಡೀತೀರಿ, ನನ್ನಿಂದಲೇ ನೀರು ಕುಡಿತೀರಿ, ನನ್ನಿಂದಲೇ ಅನ್ನ ತಿಂತೀರಿ. ಹಳೆ ಕಾಲದಾಗ ನಾ ಎಷ್ಟು ಚಂದ ಇದ್ದೆ ಗೊತ್ತೇನ್ರಿ? ಗಿಡ ಮರ ಭಾಳ ಇದ್ದವ್ರಿ, ಗಾಳಿ ಶುದ್ಧ ಇತ್ರಿ, ನದಿ ಸ್ವಚ್ಛ ಇತ್ರಿ. ಆದ್ರೆ ಈಗ ನನ್ನ ಸ್ಥಿತಿ ನೋಡ್ರಿ, ನೀವು ಗಿಡ ಮರ ಪರ್ವತ ಹಾಳು ಮಾಡ್ತೀರಿ. ಪ್ಲಾಸ್ಟಿಕ್ ಹಾಕಿ 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 ನನ್ನ ಉಸಿರಾಗಡ್ದಂಗೆ ಆಗೈತ್ರಿ. ನಾ ಮಾತಾಡ್ತಿದ್ದರು ನನ್ನ ಕೋಪ ಭೂಕಂಪ ಆಗ್ತೈತಿ, ನನ್ನ ಕಣ್ಣೀರ ಮಳಿ ಆಗ್ತೈತಿ. ಇದೆಲ್ಲ ಬರೀ ಎಚ್ಚರಿಕೆ ಅಷ್ಟ. ಆದ್ರೆ ಇನ್ನೂ ಸಮಯ ಐತಿ. ಒಂದ್ ಗಿಡ ಹಚ್ಚ್ರಿ, ಒಂದ್ ಹನಿ ನೀರು ಉಳಿಸಿ, ಒಂದ್ ಪ್ಲಾಸ್ಟಿಕ್ನ ಕೈ ಬಿಡ್ರಿ. ಕನ್ನಡ ನಾಡಿನ ರನ್ನದ ರಚನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ನಾನು ಭೂಮಿ ತಾಯಿ, ನನ್ನ ಉಳಿಸಿ, ನನ್ನ ಮಕ್ಕಳೇ, ನನ್ನ ಉಳಿಸಿ, ನನ್ನ ಮಕ್ಕಳೇ. ಧನ್ಯವಾದಗಳು. ನನ್ನ ಹೆಸರು ಶ್ರೇಯಸ್ ಜಿ ಬಡಗಾನು. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಂಗೊಳ್ಳಿ ರಾಯಣ್ಣನ ಛದ್ಮವೇಷವನ್ನು ಮಾಡುತ್ತಿದ್ದೇನೆ. ಏತ್ಯಾಕ್ರೆ ಕನ್ನಡಿಗರ ನಾಡ ಅಭಿಮಾನ, ನಿನ್ನಂತ ಗಟ್ಟಿ ನಾಯಗಳಿಗೆ ಏನು ಗೊತ್ತೈತಿ? ಇದು ಕೆಚ್ಚದೆ ಗಲಿಗಳ ಬೀಡೈತಿ, ಅಂಜಿಗೆ ಎಂಬುದು ನಾಡೈತಿ, ಕಿತ್ತೂರು ದೇಶ ಅಭಿಮಾನ ಸ್ವಾಭಿಮಾನ ಗೂಡೈತಿ. ಇಂಥ ನಾಡ್ದಾಗ ನೀ ಜೀವದ ಭಯ ತೋರಿಸ್ತಿ. ಎತ್ಯಾಕ್ರೆ ಹರಾರ ಮಹಾದೇವ್. ಜೈ ಹಿಂದ್. झांसी वाली रानी हूँ मैं, मेरी झांसी नहीं दूंगी. भाग भाग रे भाग फिरूंगी, झांसी वाली रानी आई है. जय हिंद, जय भारत. ಸುಕ್ಕೇರನೆ ನಗ ಇಲ್ಲಿ ಕತ್ತಲೆ ಮಾಡೋದಕ್ಕಾರ ನಮಗಾನೆ ಮಗಲ್ಲ ಕೇಟ ಕಡೆ ಕನ್ನಡಿಗ ಮಾನಮಿವನ ಇಂಥ ಕಚ್ಚಿನ ಗೊತ್ತತ್ತಿ ಹರಾರವಾದೆ ಹರಾರವಾದೆ. ಇಂದು ತಮ್ಮೆಲ್ಲರ ಮುಂದೆ ವೈದ್ಯರಾಗಿ ನಿಂತಿರುವೆ. ವೈದ್ಯರನ್ನು ನಡೆದಾಡುವ ದೇವರು ಎನ್ನುತ್ತಾರೆ, ಏಕೆಂದರೆ ಅವರು ರೋಗಿಗಳನ್ನು ಗುಣಮುಖ ಮಾಡಲು ಸದಾಕಾಲ ಸೇವಾನಿರತರಾಗಿರುತ್ತಾರೆ. ವೈದ್ಯರಾದ ನನ್ನ ಸಲಹೆ ಏನೆಂದರೆ, ನಾವು ದಿನಕ್ಕೆ 8 ಗ್ಲಾಸುಗಳಷ್ಟು ನೀರನ್ನು ಕುಡಿಯಬೇಕು. ಜೊತೆಗೆ ಪೌಷ್ಟಿಕ ಆಹಾರ ಮತ್ತು ಹಣ್ಣುಗಳನ್ನು ಸರಿಯಾದ ಸಮಯಕ್ಕೆ ಸೇವಿಸಬೇಕು, ಏಕೆಂದರೆ ಆರೋಗ್ಯವೇ ಭಾಗ್ಯ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶ್ರೇಯಾ ಬೆಳಗಾನೂರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಕನ್ನಡಾಂಬೆಯ ಛದ್ಮವೇಷವನ್ನು ಮಾಡುತ್ತಿದ್ದೇನೆ. ನಾನು ಕನ್ನಡಾಂಬೆ. ಎಲ್ಲರೂ ನನ್ನ ಮಕ್ಕಳು.
ಎಲ್ಲರೂ ನನ್ನ ಮಕ್ಕಳು. ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆ ತುಂಬ ಪ್ರಾಚೀನವಾದದ್ದು. ಕಾವೇರಿಯಿಂದ ಗೋದಾವರಿಗೆ ನಮ್ಮ ನಾಡು ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿದೆ. ನಮ್ಮ ನಾಡು ಕನ್ನಡ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಜೈ ಕನ್ನಡಾಂಬೆ. ಧನ್ಯವಾದ. आगे बढ़ करने से को कभी न डर, उड़ा के दुश्मनों का सर, जो से वतन बढ़ाए जा, कदम कदम बढ़ाए जा, खुशी की गीत गाए जा, ये जिंदगी है कौम की तो कौम पे लुटाए जा, चलो दिली पुकार के कमी निशा संभाल के, लाल किले पे खाड़ के लहराए जा कदम कदम बढ़ाए जा, खुशी की गीत गाए जा, ये जिंदगी है कौम की तो कौम पे लुटाए जा. थैंक यू. फल फूलों से लदी है धरती, गंगा जिसका लदी है धरती, जिस धरती पर जन्म लिया है माता उसे पुकारेंगे. भारत प्यारा देश हमारा, तन मन इस पर वारेंगे. ससद पद पग पप करे करे सा, कोटि कोटि है जिसके वासी, चाहे उस पर क्यों उदासी. कोटि कोटि है जिसके वासी. ಮರವಾದ ಮೇಲೆ ಬಗ್ಗೀತೆ ಅಂತ ಹೇಳ್ತಾರೆ. ನಾವು ಯಾವ ರೀತಿ ಕೊಡ್ತೀವಿ, ಯಾಕಂದ್ರೆ ಖಾಲಿ ಕಂಪ್ಯೂಟರ್ ಇರ್ತೈತೆ ಅವ್ರ ತಲೆ, ನಾವು ಅದರಲ್ಲಿ ಏನು ತುಂಬ್ತೀವಲ್ಲ ಅದು ಅಚ್ಚಳಿಯದೇ ಉಳಿತೈತಿ, ಪ್ರಿಂಟ್ ಆಗಿಬಿಡ್ತೈತಿ. ಒಬ್ಬರು ತಾಯಿ ಏನು ಹೇಳ್ತಾರೆ, ಯಾವ ರೀತಿ ಶಿವಾಜಿಯನ್ನು ತಯಾರು ಮಾಡಬೇಕಾದ್ರೆ ಸಾಮಾನ್ಯ ವರ್ಗದವರು, ನನ್ನ ತಾಯಂದಿರ ಮಕ್ಕಳನ್ನ ಆಡಿಸ್ಬೇಕಾದ್ರೆ ನನ್ನ ರಾಜ, ನನ್ನ ಸಾವುಕಾರ, ನನ್ನ ದೊರೆ ಅಂಥೇಳಿ ಹೇಗೆ ಮಾತಾಡ್ತಿರ್ತಾರಲ್ಲ, ಹಾಗೆ ನೀನು ಯಾವಾಗಲೂ ಸಾಮ್ರಾಟನಾಗು, ಚಕ್ರವರ್ತಿಯಾಗು, ಶೂರನಾಗು ಅಂತ ಹರಿಸ್ತಿದ್ಲಂತೆ. ಅದು ಅವನ ಮೇಲೆ ಪರಿಣಾಮ ಬೀರಿ ಅದೇ ಬೆಳವಣಿಗೆಯಲ್ಲಿ ಬಂದ್ರಿಂದ ಮಾನಸಿಕವಾಗಿ ಅವನು ಅದನ್ನೇ ಬೆಳೆಸಿದ್ರಿಂದ ಮುಂದೆ ತನ್ನ ಕನಸನ್ನು ಆಗಿ ಮಾಡಿಕೊಂಡದ್ದನ್ನು ನಾವು ನೋಡ್ತೇವೆ. ಯಾವ ತಾಯಿ ಮನೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ತುಂಬ್ತಾಳೋ ಆ ಮಕ್ಕಳು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗ್ತಾರೆ. ಜನನಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಹಾಗೆ ಮನೆಯೇ ಮೊದಲ ಪಾಠಶಾಲೆ. ಯಾವತ್ತೂ ಗುರುಗಳು ಯಾರು ಅಂತ ಕೇಳಿದರೆ ನಾವೇನು ಹೇಳ್ತೀವಿ, ಪ್ರಾಥಮಿಕದಲ್ಲಿ ಹೀಗೆ, ಪ್ರೌಢಶಾಲೆಯಲ್ಲಿ ಇಂಥವರು, ಕಾಲೇಜಿನಲ್ಲಿ ಇಂಥವ್ರು ಅಂತ ಹೇಳ್ತೀವಿ. ಆದರೆ ಅದೆಲ್ಲ ಅಲ್ಲ. ನಮಗೆ ಬರಲಾರದಂಥ ಒಂದು ಅಕ್ಷರವನ್ನು, ಒಂದು ವಿಷಯವನ್ನು ಯಾರು ಹೇಳ್ತಾರೋ ಅವರೇ ಗುರು. ಸಣ್ಣವರಿರ್ಬೋದು, ದೊಡ್ಡವರಿರ್ಬೋದು. ಅದರಲ್ಲಿ ತಾಯಿಯ ಪಾತ್ರ ಭಾಳ ಮುಖ್ಯ. ತೊದಲ್ ನುಡಿಯಿಂದ, ತೆಪ್ಪೆಜ್ಜೆಯಿಂದ ಅವಳು ಏನೇನು ಸಂಸ್ಕಾರ ಕೊಡ್ತಾಳೋ ಅದೇ ರೀತಿ ಅವರು ಮುಂದುವರಿತಾರೆ. ಈಗ ಒಬ್ಬಳು ತಾಯಿ ಯಾರ್ದೋ ಮನೆಯಲ್ಲಿಂದ ಒಂದು ಮಗು ಒಂದು ವಸ್ತುವನ್ನು ಕಳ್ತನ ಮಾಡ್ಕೊಂಬಂತು ಅಂದರೆ ಆ ತಾಯಿ ಏನು ಹೇಳ್ತಾಳೆ, ಒಬ್ಬಳು ತಾಯಿ ಹಾಗೆಲ್ಲ ಮಾಡಬಾರ್ದಪ್ಪ, ಸುಳ್ಳು ಹೇಳಿದರೆ ದೇವ್ರು ನೋಡ್ತಿರ್ತಾನೆ, ಶಿಕ್ಷೆ ಕೊಡ್ತಾನೆ, ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಇನ್ನೊಬ್ಬರು ತಾಯಿ ಏನು ಮಾಡ್ತಾರೆ, ನಮ್ಮ ಮನ್ಯಾಗ ವಸ್ತು ಇಲ್ಲಿದ್ದಿದ್ದಿಲ್ಲ ತಂದು ಚಲೋ ಆಯ್ತು ಅಂತ ಅಂಥ ಹುಡುಗ ಕಳ್ಳನಾಗ್ತಾನೆ. ಯಾವುದು ಪ್ರಾಮಾಣಿಕವಾದಂತಹ ನುಡಿಯನ್ನು ತಾಯಿ ಹೇಳ್ತಾಳೆ, ಅವಳ ಮಗ ಒಳ್ಳೆಯವನಾಗಿ ಸಮಾಜದಲ್ಲಿ ಒಂದು ಸೇವಕನಾಗಿ ರಾಷ್ಟ್ರದಲ್ಲಿ ಹೆಸರುವಾಸಿ ಆಗ್ತಾನೆ. ಅಂಥ ಒಂದು ಪ್ರತಿಭೆಯನ್ನು ಹೊರಗೆ ಸೆಳೆಯುವಂಥ ಈ ವೇದಿಕೆ ನನಗೆ ಭಾಳ ಹಿಡಿಸ್ತು. ಇಲ್ಲಿರುವಂಥ ಶಿಸ್ತಿನ ಹಾಗೂ ಎಲ್ಲರೂ ಬಂದದ್ದು, ಇಲ್ಲಿ ಬಡಾವಣೆಯ ಜನರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಶರಣಾರ್ಥಿಗಳನ್ನು ಹೇಳುತ್ತಾ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಶ್ರೀ ಗುರು ಗಿರಿಜಾನಂದನ ಪಾವನ ಹೇ ಗಜವದನ ನಿನಗ ಬಿನಮನ, ಹೇ ಗಜವದನ ನಿನಗ ಬಿನಮನ, ಮೂಷಿಕವಾಹನ ಪತಿತೋದರನ, ಮೂಷಿಕವಾಹನ ಪತಿತೋದರನ, ಸಾನಿದ ನಿರಿಸ ಸನಿದ ಪಮಗರೆ ಸನಿದೆ ಗಮದನಿ ಸಾ, ಮೂಷಿಕವಾಹನ
ಇಂದು ನಮ್ಮ ಭಾರತ ದೇಶವು ತನ್ನ 77ನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ, ಹೆಮ್ಮೆಯ ವಿಷಯ. ಪ್ರಶಾಂತ ನಗರವು ತನ್ನ ಹೆಸರಿಗೆ ತಕ್ಕಂತೆ ಪ್ರಶಾಂತವಾಗಿದೆ. ಪ್ರಶಾಂತ ನಗರ ಬಡಾವಣೆಯಲ್ಲಿ ಸರಿಸುಮಾರು 100 ಮನೆಗಳಿದ್ದು ನಮ್ಮ ಸಂಘದ ಹೋರಾಟದ ಫಲವಾಗಿ ಅನೇಕ ನಾಗರಿಕ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದೇವೆ. ಇನ್ನೂ ಕೆಲವು ಸೌಲಭ್ಯಗಳನ್ನು ಪಡೆದುಕೊಳ್ಳುವುದಕ್ಕೆ ನಮ್ಮ ಸಂಘವು ತನ್ನ ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ನಮ್ಮ ಕಾರ್ಪೊರೇಟರ್ ಆದ ಶ್ರೀಯುತ ಮಂಜು ಭಟ್ಟಣ್ಣವರು ನಮಗೆ ಎಲ್ಲ ಥರದ ಸಹಕಾರವನ್ನು ನೀಡುತ್ತಿದ್ದಾರೆ. ಪ್ರಶಾಂತ ನಗರದ ಖಾಲಿ ಜಾಗೆಯಲ್ಲಿ ಕಾರ್ಪೊರೇಷನ್ನವರು ಒಂದು ಸುಸಜ್ಜಿತ ಪಾರ್ಕನ್ನು ಮಾಡಿಕೊಡುವುದಕ್ಕೆ ಮುಂದೆ ಬಂದಿದ್ದಾರೆ. ಅವರಿಗೂ ನಮ್ಮ ಧನ್ಯವಾದಗಳು. ತಮ್ಮೆಲ್ಲರ ಸಹಕಾರದಿಂದ ಬಡಾವಣೆಯನ್ನು ಒಂದು ಮಾದರಿ ಬಡಾವಣೆಯನ್ನಾಗಿ ಮಾಡಲು ನಾವೆಲ್ಲ ಕಟಿಬದ್ಧರಾಗಿ ಹೋರಾಟ ಮಾಡೋಣ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಮತಧರ್ಮ ನಿರಪೇಕ್ಷ, ಜನತಂತ್ರಾತ್ಮಕ ಗಣರಾಜ್ಯವೆಂದು ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶಗಳ ಸಮತೆ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆ ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಈಗ ನಾವು ಗಣರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕಾದ್ರೆ ನಾವು 1950ರಲ್ಲಿ ಜನವರಿ 26ರಂದು ಸಂವಿಧಾನವನ್ನು ಅಂಗೀಕರಿಸಿದ್ವಿ. ಈ ಸಂವಿಧಾನ ಬರೀಲಿಕ್ಕೆ ರೂವಾರಿ ಲೀಡರ್ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಮಗ್ರವಾದ ನಮ್ಮದು ಎಲ್ಲ ಪ್ರಪಂಚದಲ್ಲಿ ಅತೀ ದೊಡ್ಡದಾದಂಥ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತಾರೆ. ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಸಂವಿಧಾನಗಳ ಒಳ್ಳೆಯದೇನಿದೆ, ರೈಟ್ ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಡ್ಯೂಟೀಸ್, ಇವನ್ನೆಲ್ಲ ಪಾರ್ಲಿಮೆಂಟ್ ಸ್ಟ್ರಕ್ಚರ್, ಫೆಡರಲ್ ಸ್ಟ್ರಕ್ಚರ್, ಇದೆಲ್ಲನೂ ಬೇರೆ ಬೇರೆ ದೇಶಗಳಿಂದ ನಾವು ಒಳ್ಳೆ ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಸಮಗ್ರವಾದಂಥ 395 ಆರ್ಟಿಕಲ್ಸ್ ಇರುವಂಥ ಮೂಲವಾದಂಥ ಸಂವಿಧಾನವನ್ನು ನಾವು 26ನೇ ತಾರೀಕು ಜನವರಿಯಲ್ಲಿ ಅಂಗೀಕಾರ ಮಾಡ್ಕೊಂಡ್ವಿ. ಸಂವಿಧಾನ ಇರಲಿಲ್ಲ ಅಂದ್ರೆ ಏನಾಗ್ತಾಯಿತ್ತು, ಈ ಪಾರ್ಕ್ ನಮ್ಮ ಕೈ ಬಿಟ್ಟು ಹೋಗ್ತಾ ಇತ್ತು ಅಷ್ಟೇ. ನಾವೆಲ್ಲ ಇಲ್ಲಿ ಕೂಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ಸಣ್ಣ ಸಣ್ಣ ವಿಷಯಗಳಲ್ಲೂ ನಾವೇನು ಡಿಸಿಷನ್ ತಗೋಬೇಕಾದ್ರೆ ಸಂವಿಧಾನದಲ್ಲಿ ಬರೆದಿಟ್ಟಿದ್ದಾರೆ. ಈ ಪಾರ್ಕ್ ಬಗ್ಗೆ ಹೇಳ್ತಾ ಇರ್ತಾರೆ. ನಾನು 2 ವರ್ಷ ಇಲ್ಲಿ ನೆಕ್ಸ್ಟ್ ಸಂತೋಷ್ ನಗರ್ ಹನುಮಂತೇವ್ರ ಗುಡಿ ಮುಂದೆ ನಮ್ಮ ತಂದೆಯ ಮನೆ ಶಿವಬಸವನಿಲ್ಲ, ಅಲ್ಲೇ ನಾನು ವಾಸ ಮಾಡೋದು. ಈಡಿಗೇರ್ ಸರ್ ಬರ್ತಾ ಇದ್ರು, ಮೇಡಮ್ ಹಿಂಗಾಗಿದೆ ಅಂತೇಳಿ ನಮ್ಗೆ ಆಫೀಸಲ್ಲಿ ಕೇಳಿದ್ರು. ಪಾರ್ಕ್ ಇದೇನೇನೋ ಅನ್ಯಾಯ ಆಯಿತು, ಕೋರ್ಟ್ ಅಡ್ಡಾಡಿದ್ರು, ಪ್ರತಿಯೊಂದು ಹಂತಕ್ಕೂ ಬರ್ತಾ ಇದ್ರು. ನನಗೆ ಒಂದು ಬೇಜಾರಾಗ್ತಿತ್ತು, ಏನಪ್ಪ ನಮ್ಮ ಪಕ್ಕಕ್ಕೆ ಒಂದು ಪಾರ್ಕ್ ಇದೆ, ಅದನ್ನು ಎಷ್ಟು ಹೋರಾಟ ಮಾಡ್ತಾರೆ ಇಷ್ಟೆಲ್ಲ ವಯಸ್ಸಾದಂಥ ಹಿರಿಯ ಜೀವಗಳು ಅಂತ ಮನಸ್ಸಲ್ಲಿ ನೋವಾಗ್ತಾ ಇತ್ತು. ಆದರೆ ಅದನ್ನು ಅವರಿಗೆ ತೋರಿಸಿದ್ರಂದ್ರೆ ಮತ್ತೆಲ್ಲೋ ಬೇರೆ ಫೀಲ್ ಮಾಡ್ಕೋತಾರೆ ಅಂತ ನಾನು ಸಮಾಧಾನ ಏನು ಮಾಡ್ತಿದ್ದೆ, ಸರ್ ತಲೆ ಕೆಡ್ಸ್ಕೊಬೇಡ್ರಿ, ನಮ್ಮ ಮನೆ ಮುಂದೆ ಪಾರ್ಕ್ ಇದೆಯಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಳೋದು ಬನ್ನಿರಿ ಅಂತಿದ್ವಿ. ಬಟ್ ಇವತ್ತು ಮತ್ತೆ DC ಮೇಡಮ್ಗೂ ಹೇಳಿದ್ವಿ, AC ಅವ್ರಿಗೂ ಹೇಳಿದ್ವಿ, ಇದೊಂದು ಪಾರ್ಕಪ್ಪ ನಮ್ಮದು ಬೇಗ ಆದೇಶ ಮಾಡಿಕೊಡ್ರಿ ಅಂತ. ಈಗ ಇದು ಕಾರ್ಪೊರೇಷನಿಂದ ನಾವು ಒಳ್ಳೆ ಪಾರ್ಕ್ ಅಂತ ಡೆವಲಪ್ ಮಾಡಲಿಕ್ಕೂ ಸಹ ನಮ್ಮ ಕಡೆ ಏನು ಸಾಧ್ಯ ಆಗುತ್ತೆ ಅದನ್ನೆಲ್ಲ ಕೆಲಸ ಮಾಡ್ತೀವಿ ಅಂತ ತಮ್ಮೆಲ್ಲರಿಗೂ ನಾವು ಹೇಳ್ತೀವಿ. ತಾಯಿ ಹೆಂಗಿರ್ತಾಳೆ ಅಂದರೆ ಹಾಗೆ ಮಗಳಂತ, ನೂಲಿದ್ದಂಗೆ ಸೀರೆ ಅಂತ, ತಾಯಿ ಇದ್ದಂಗೆ ಮಗಳಂತ. ನಮ್ಮ ಮನೆಯಲ್ಲೆಲ್ಲ ಹೆಣ್ಣು ಗಂಡು ನೋಡೋಕೆ ಹೋಗೋ ಸಮಯದಲ್ಲಿ ಹೇಳ್ತಾ ಇರ್ತಾರೆ, ನಾವು ನಮ್ಮ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಮ್ಮ, ನಮ್ಮ ಹಸ್ಬೆಂಡು ಸಹ ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ,
ಆದರೆ ನಾವೆಲ್ಲ ಒಂದು ಕುಟುಂಬದಂಗೆ ಈಗ ವಾಸ ಮಾಡ್ತಿದ್ವಿ. ಏನೋ ಹೆಚ್ಚು ಕಡಿಮೆ ಆಯ್ತು ಅಂದರೆ ಇಷ್ಟೊಂದು 100 ಜನ ಇಲ್ಲಿ ಸೇರಿದ್ದೀರಿ. ನಮಗೇನೋ ಹೆಚ್ಚು ಕಡಿಮೆ ಆಯ್ತು ಅಂದರೆ ಫಸ್ಟ್ ನಮ್ಮನ್ನು ಯಾರು ಅಟೆಂಡ್ ಮಾಡ್ತಾರೆ? ತಾವೇ ಎಲ್ಲರೂ, ಅಂದರೆ ನಾವೇ ಎಲ್ಲ ನಿಜವಾದ ಸಂಬಂಧಿಕರು. ಅದಕ್ಕೆ ಇಂಥ ಒಂದು ಸಂಬಂಧ ನಮಗೆ ಬಹಳ ಅತ್ಯವಶ್ಯ. ಇವರೆಲ್ಲ ಈ 78 ವಯಸ್ಸಲ್ಲೂ ಸಹ ಇಷ್ಟು ಚಿರ ಯುವಕರಾಗಿ ಯಾಕೆ ಓಡಾಡ್ತಾ ಇದ್ದಾರೆ ಅಂದರೆ ಅವರಲ್ಲಿ ಇರೋಂಥ ಒಂದು ಸಂತೋಷ, ಸಂತೃಪ್ತಿ. ಅದಕ್ಕೆ ನಾವು ನೇಬರ್ಸ್ ಎಲ್ಲರೂ ಒಂದು ಸಂಬಂಧಿಕರಾಗಿ ಜೀವನ ಮಾಡಬೇಕು. ಈ ತಮ್ಮೆಲ್ಲರನ್ನು ಇಲ್ಲಿ ಕೂಡಿದ್ದು ಕಂಡ್ರೆ ಬಹಳ ಸಂತೋಷ ಅನಿಸುತ್ತೆ. ಅದಕ್ಕೆ ಪದೇ ಪದೇ ಇಂಥ ಒಂದು ಕಾರ್ಯಕ್ರಮಗಳು ಈ ಒಂದು ಪಾರ್ಕಲ್ಲಾಗಲಿ, ದಯವಿಟ್ಟು ಇದನ್ನು ಪಾರ್ಕ್ ಜಾಸ್ತಿ ಎಕ್ಸಸೈಸಿಗೆ ಯುಟಿಲೈಸ್ ಮಾಡಿರಿ. ಬೇಕಾದ್ರೆ ಒಂದು ಸಣ್ಣ ಸ್ಟೇಜ್ ಇದ್ರೆ ಸಾಕು. ಲೆಟ್ ಅಸ್ ನಾಟ್ ಕನ್ಸ್ಟ್ರಕ್ಟ್ ಮೆನಿ ಮೋರ್ ಬಿಲ್ಡಿಂಗ್ಸ್. ಯಾಕಂದರೆ ನಾವು ಇಲ್ಲಿ ಧಾರವಾಡಲ್ಲಿ ನಮ್ಮ ತಂದೆಗೆ ಅವ್ರು ಓದಿದ್ದು ಜಾಗ ಇಲ್ಲಿ ಮನೆ ಕಟ್ಟಬೇಕಂತ ಬಹಳ ಆಸೆ ಇತ್ತು. ನಾನು ಸಣ್ಣ 2ನೇ ಕ್ಲಾಸಲ್ಲಿದ್ದಾಗ ಅವರಿಗೆ KHPದು ಮನೆ ಅಲಾಟ್ ಆಯಿತು. ಇಲ್ಲಿ ಏನೇನೂ ಇರಲಿಲ್ಲ ಅವಾಗ. ನಾವು ಬೇಸಿಗೆ ರಜೆಗೆ ಬರ್ತಿದ್ವಿ. ಕೆಳಗೇರಿಗೆ ಒಂದು ಬಸ್ ಹೋಗ್ತಿತ್ತು, ಸಾಧನಕೆರೆಗೆ ಬಸ್ ಹೋಗ್ತಿತ್ತು. ಸಾಧನಕೆರೆಗೆ ಬಂದರೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಒಂದಿಷ್ಟೇ ಕಾಲ್ದಾರಿ ಇರ್ತಿತ್ತು. ಅಷ್ಟೇ ಕಾಲದಲ್ಲಿ ನೋಡಿ ಇವತ್ತು ನೋಡಿದ್ರೆ ಎಲ್ಲ ಕಡೆ ಬಿಲ್ಡಿಂಗ್ಸ್. ನಮ್ಗೆ ಒಳ್ಳೆ ಎಕ್ಸಸೈಸ್ ಮಾಡಲಿಕ್ಕೆ ಜಾಗ ಇಲ್ಲ, ವಾಕ್ ಮಾಡಲಿಕ್ಕೆ ಜಾಗ ಇಲ್ಲ. ಅದಕ್ಕಿಂತ ಒಳ್ಳೆ ಜಾಗವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋಣ. ಕಾರ್ಪೊರೇಷನ್ ಏನು ಕೆಲಸ ಆಗಬೇಕು, ಲೆಟ್ ಅಸ್ ಆಲ್ ಟ್ರೈ ಟುಗೆದರ್ ಆ್ಯಂಡ್ ಮೇಕ್ ದಿಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಹೆಲ್ತನ್ನು ಮೇಂಟೈನ್ ಮಾಡಲಿಕ್ಕೆ ಇರುವಂಥ ಪರ್ಪಸ್ಸಿಗೆ ನಾವು ಯುಟಿಲೈಸ್ ಮಾಡೋಣ. ಹಾಗೆ ತಮ್ಮೆಲ್ಲರಿಗೂ 2026ನೇ ವರ್ಷ ಸುಖ ಸಮೃದ್ಧಿ ಸಂತೋಷ ಆಯುರಾರೋಗ್ಯ ನೀಡಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ. ನಾವು ಇತ್ತೀಚೆಗೆ ಒಂದು ರಾಜ್ಯ ಮಟ್ಟದ ಪರಿಸರಕ್ಕಾಗಿ ನಾವು ಪರಿಸರದ ಒಂದು ಸಂಘಟನೆ ಮಾಡಿದೆವು. ಅದು ನಾನು ರಿಟೈರ್ ಆದ ನಂತರ ಜಿಲ್ಲಾ ಅಧ್ಯಕ್ಷರಾಗಿ ಅದನ್ನು ನಾನು ಸಂಘ ಸೇರಿಕೊಂಡು ನಂತರ 4-5 ತಿಂಗಳಲ್ಲಿ ಈ ಧಾರವಾಡದ ಅನೇಕ ಪಾರ್ಕ್ಗಳು, ಉದ್ಯಾನವನಗಳನ್ನು ಸ್ವಚ್ಛತೆ ಮಾಡಬೇಕನ್ನಂತ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಿದೆವು. ಅಲ್ಲಿ ರಾಣಿ ಚೆನ್ನಮ್ಮ ನಗರ ಆಗಿರ್ಬೋದು, ಭಾರತಿ ನಗರ ಆಗಿರ್ಬೋದು, ಮಹಾಂತ ನಗರ ಆಗಿರ್ಬೋದು, ವಿವೇಕ ನಗರ ಆಗಿರ್ಬೋದು, ಎಲ್ಲ ಮಾಡ್ತಾ ಒಂದು ದಿವಸ ಇಳಿಗೆ ಅಣ್ಣವ್ರು ಸಿಕ್ಕರು. ಇಲ್ಲ ನಮ್ಮದು ಒಂದು ಪಾರ್ಕ್ ಇದೆ ನೋಡಿ ಬರ್ರಿ ಅಂದರು. ರಾತ್ರಿ ಬಂದೆವು ನಾವು. ರಾತ್ರಿ 7-8 ಆಗಿತ್ತು. ಅವಾಗ ಹೊಸಮನ್ಸರು, ನಮ್ಮ ಚವಾಣ್ ಅವರು, ಇಳಿಗೆರವರು ಎಲ್ಲರೂ ಕೂಡ ಬಂದು ನೋಡಿದೆವು. ನಂದು ಎಲ್ಲಿ ಪಾರ್ಕ್ ಅದಪ್ಪ ಅಂದ್ಕೊಂಡೆ. ಇಲ್ಲೆಲ್ಲ ಬಂದು ಲಾಸ್ಟ್ ಕಾರ್ನರ್ವರೆಗೆಲ್ಲ ತಿರುಗಾಡಿ ನೋಡಿದೆವು. ಒಂಥರ ಖುಷಿ ಆಯಿತು, ಒಂಥರ ಬೇಜಾರು ಆಯಿತು. ಖುಷಿ ಯಾಕಾಯ್ತಂದ್ರೆ ತಾವು ಒಂದು ದೀರ್ಘ ಹೋರಾಟ ಮಾಡಿ ತಮ್ಮ ಆಸ್ತಿಯನ್ನು ಪಡ್ಕೊಂಡು, ಸಾರ್ವಜನಿಕ ಆಸ್ತಿ ಇದು. ಅದಕ್ಕೆ ನನಗೆ ಖುಷಿ ಅನ್ನಿಸ್ತು. ಅದೇ ವೇಳೆ 43 ವರ್ಷ ಈ ಏನು ನಗರ ಆಗಿದೆ, ಸಂಘ ಆಗಿದೆ, ಇಲ್ಲೊಂದು ಪಾರ್ಕ್ ಇಲ್ಲಲ್ಲಪ್ಪ. ಧಾರವಾಡದಲ್ಲಿ 94 ಪಾರ್ಕ್ಗಳದಾವೆ, ಡೆಸಿಗ್ನೇಟೆಡ್ ಪಾರ್ಕ್ಸ್. ಅದರಲ್ಲಿ 50 ಜೀವಂತದಾವೆ, ಇನ್ನು ಇಂಥವು ಕೆಲವೊಂದು ಅದಾವೆ. ಬೇಜಾರಾಗಿದೆ ಇದಕ್ಕೆ. ಒಂದು, ನೀವು ಆಸ್ತಿ ಪಡ್ಕೊಂಡ್ರು ವಾಪಸ್ ಒಬ್ಬ ಖಾಸಗಿ ವ್ಯಕ್ತಿಯಿಂದ, ನಿಜವಾಗಿ ಅಭಿನಂದನಾರ್ಹ ಕೆಲಸ. ತಮಗೆಲ್ಲರಿಗೂ ನಾನು ಅಭಿನಂದನೆ ಹೇಳಲೇಬೇಕು. ಯಾಕಂದ್ರೆ ಇವತ್ತು ನಾವೇನಾದ್ರು ಕೂತಿದ್ದೇವೆ ಅಂದ್ರೆ ಇದು ಸಾರ್ವಜನಿಕ ಬದುಕು, ನಮ್ಮದು ಸಮುದಾಯದ ಬದುಕು, ಸಹಕಾರದ ಬದುಕು. ಇದು ಒಂದು ಇಂಥ ಸ್ಥಳ ಇರಲಿಲ್ಲ ಅಂದ್ರೆ ನಾವು ಎಲ್ಲರೂ ನಮ್ಮ ಮನೆಯಲ್ಲಿ ಕಾಂಕ್ರೀಟ್ ಜಂಗಲಲ್ಲಿ ಕೂತು ಬಿಡ್ತೇವೆ. ಆ ಕಾರಣಕ್ಕಾಗಿ ನಾನು ಅಚಾನಕ್ ಬಂದೆ. ಅವತ್ತು ಭಾಳ ಸಹೃದಯತೆಯಿಂದ ಹಿರಿಯರು ನನಗೆಲ್ಲ ತೋರಿಸಿದ್ರು. ನಾನು ಅವತ್ತು ಹೇಳಿದ ಇದ್ರ ಬಗ್ಗೆ ಹೋರಾಟ ಮಾಡೋಣ ಅಂತ ಹೇಳಿ. ನಂತರ ಅವ್ರು ಹೇಳಿದ್ರು, ಇಲ್ಲ ನಮ್ಮ ಕಾರ್ಪೊರೇಟರ್ ಮಂಜು ಭಟ್ಟಣ್ಣವರು ಭಾಳ ಆಸಕ್ತಿ ತೋರಿಸಿದ್ದಾರೆ, ಕೋರ್ಟ್ ಕೇಸು ಕ್ಲಿಯರ್ ಆಗಿದೆ, ಇನ್ನು ಅವರು ಟೆಂಡರ್ ಮಾಡಿ ವರ್ಕ್ ಸ್ಟಾರ್ಟ್ ಆಗಬೇಕಾಗಿದೆ. ನಿಜವಾಗಿ ನನ್ನ ಹಿರಿಯರ್ ಸರ್ ತಮ್ಮಲ್ಲಿ ಪ್ರಾರ್ಥನೆ, ನೆಕ್ಸ್ಟ್ ಗಣರಾಜ್ಯೋತ್ಸವ ವಿತ್ ಫುಲ್ ಗಾರ್ಡನ್ ಆಗಬೇಕಿಲ್ಲಿ. ಇದು ನನ್ನ ಹಾರೈಕೆ. ಈ ವಿಷಯದಲ್ಲಿ ತಮ್ಗೆ ಏನಾದರೂ ಸಹಾಯ ಸಹಕಾರ ಜಿಲ್ಲಾಡಳಿತ ಇರಲಿ, ಯಾವುದೇ ಇರಲಿ, ಸಹಾಯ ಸಹಕಾರ ಮಾಡಲಿಕ್ಕೆ ನಾವು ಎಲ್ಲ ರೀತಿಯಿಂದ ನಮ್ಮ ಪರಿಸರ ಸಂಘಟನೆ ಏನಿದೆ ಜಿಲ್ಲಾ ಮಟ್ಟದ್ದು, ಅವರು ಸುಮಾರು ಜನ ಹೆಣ್ಮಕ್ಳಿದ್ದಾರೆ, ಅಲ್ಲಿ ವಕೀಲರಿದ್ದಾರೆ, ಬ್ಯಾಂಕ್ ಆಫೀಸರ್ಸು, ಎಂಜಿನಿಯರ್ಸ್ ಎಲ್ಲ ಇದ್ದಾರೆ. ನಾವು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀವಿ.
ನಾವಿಲ್ಲಿ ಪ್ಲಾಸ್ಟಿಕ್ ಆರಿಸಲು ಕೂಡ ಎಸಂಗಿಲ್ಲ, ನಿಮ್ಮ ಕಸ ಕಡ್ಡಿ ಆರಿಸಲು ಕೂಡ ಎಸಂಗಿಲ್ಲ. ಸಕ್ರಿಯವಾಗಿ ತನು ಮನ ಧನಗಳಿಂದ ಬಂದು ನಾವು ಭಾಗವಹಿಸ್ತೇವೆ ತಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೇನೆ. ಹೇಳಿ ಹೋಗಂಗಿಲ್ಲ, ಯಾವತ್ತೂ ನೀವು ಕರಿಬೋದು. ನನ್ನ ಮನೆ ಇಲ್ಲಿಂದ 2-3ನೇ ಕ್ಲಾಸ್ ಇದೆ, ಅದು ಒಂದು ಹತ್ತಿರ. ಅದೇ ನಮ್ಮ ಇವರು ಅಪರ ಜಿಲ್ಲಾಧಿಕಾರಿ ಹೇಳಿದ್ರು, ಗೀತಾ ಮೇಡಮ್ ಅವರು, ನಾವು ಇಷ್ಟು ಹತ್ತಿರ ಇದ್ದೆವು. ನಾವು ಅವ್ರ ಆಫೀಸ್ಗೆ ಹೋಗಿರ್ತೀನಿ, ನಾನು ಗೌರ್ಮೆಂಟಲ್ಲಿ ಇದ್ದೆ, ಡೈರೆಕ್ಟರ್ ಆಗಿದ್ದಾಗ. ಯಾವತ್ತೂ ಆ ಸಂಪರ್ಕ ಬರಂಗಿಲ್ಲ. ಬಟ್ ಬಂಧುಗಳೇ, ಇವತ್ತಿನ ಈ ಸಭೆ ಭಾಳ ವಿಶೇಷ ಅನ್ನಿಸ್ತದೆ ನನಗೆ. ಸರ್ಕಾರಿ ಮೀಟಿಂಗು ಅಟೆಂಡ್ ಆಗ್ತೇವೆ. ನಾನು ಸರ್ಕಾರಿ ಸೇವೆಯಿಂದ ರಿಟೈರ್ ಆಗಿ 1 ವರ್ಷ ಆಯಿತು. ಆಮೇಲೆ ಯಾವುದೋ ಸಾರ್ವಜನಿಕ ಕಾರ್ಯಕ್ರಮಗಳು ಸಿಟಿಲಿ ಅಟೆಂಡ್ ಆಗ್ತೇವೆ. ಇವತ್ತಿನ ಕಾರ್ಯಕ್ರಮ ವಿಶೇಷ. ಸಂಸ್ಕೃತಿ ಸಂಸ್ಕಾರ ಎಲ್ಲಾದ್ರೂ ಅದಂದ್ರೆ ಬಹುಶಃ ನಾನು ಇವತ್ತು ಪ್ರಶಾಂತ್ ನಗರದಲ್ಲಿ ನೋಡ್ತಾ ಇದ್ದೀನಿ. ನಾವೆಲ್ಲರೂ ಸರ್ಕಾರಿ ನೌಕರಿಯಲ್ಲಿ ಇರ್ತೀವಿ, ಇಲ್ಲ ಶ್ರೀಮಂತರು ಇರ್ತೀವಿ, ಹೊಲ ದೊಡ್ಡ ಆಸ್ತಿ ಇರ್ತದೆ, ದೊಡ್ಡ ದೊಡ್ಡ ಮನೆ ಕಟ್ಕೋತೀವಿ. 1 ಕೋಟಿ 2 ಕೋಟಿ 3 ಕೋಟಿ ತನಕ ಮನೆ ಇರ್ತಾವ, ಎಲ್ಲ ಕಾಂಕ್ರೀಟ್ ಎಲ್ಲ ಇರ್ತದೆ. ಆದ್ರೆ ಏನಾಗಿದೆ, ದುರ್ದೈವಶಾತ್ ನಮ್ಮಲ್ಲಿ ಎಷ್ಟೇ ಆಸ್ತಿ ಇರಲಿ, ಹಣ ಇರಲಿ, ಬಿಲ್ಡಿಂಗ್ ಇರಲಿ, ಎಲ್ಲ ಗ್ಯಾಜೆಟ್ಸ್ ಇದ್ರು ಕೂಡ ಮನಸ್ಸುಗಳು ಖುಷಿಯಾಗಿಲ್ಲ. ನಾನು ಬಂದು ನೋಡಿದೆ, ಇಷ್ಟೆಲ್ಲ ಜನ ನಗ್ತಾ ಇದ್ದಾರೆ, ಹೆಣ್ಮಕ್ಳು. ಆಮೇಲೆ ನನಗೆ ಆಶ್ಚರ್ಯ ಆಯಿತು, ಇವರಿಗೇನು ವಾಟ್ಸಪ್ ಮಾಡೋದು, ಟಿವಿ ನೋಡೋದು ಇಲ್ಲಲ್ಲ, ಇಲ್ಲಿ ಕೂತ್ಬಿಟ್ಟ ಅಂತ ಅನಿಸ್ಬಿಡ್ತು. ಅಲ್ಲ, ಈ ಪ್ರಶ್ನೆ ತಾವು ಉತ್ತರ ಹೇಳಬೇಕು. ನನಗೆ ನಿಜವಾಗಿ ಆಶ್ಚರ್ಯ, ಯಾಕಂದ್ರೆ ಆ ಪರಿಸ್ಥಿತಿ ನಾವು ಬಂದ್ಬಿಟ್ಟಿದ್ವು. ಒಂದು ½ an hour ವಾಟ್ಸಪ್ ಮಾಡಲಿಲ್ಲ ಏನೋ ಕಳ್ಕೊಂಡಂಗೆ ಆಗ್ಬಿಡ್ತದೆ. ½ an hour ಟಿವಿ ನೋಡಲಿಲ್ಲ ಅಂದ್ರೆ ಅದ್ರಾಗ ವಿಶೇಷವಾಗಿ ಈ ಕಡೆ ಸೆಕ್ಷನ್ ನಿಮಗೆ ನಿಜವಾಗಿ ನಾನು ಕೈ ಬಿಡಿಸಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಮನೆಯಲ್ಲಿ ಸಮಸ್ಯೆ ಇದೆ. ಕೈಯಲ್ಲಿ ಮೊಬೈಲ್ ಎಳ್ಕೋಬೇಕು, ಜಗಳಾಡ್ಬೇಕು, ಮಾತು ಬಿಡ್ಬೇಕು, 108 ಅದಾವ. ಅದು ನೀವು ಹೆಂಗೆ ಕೂತೀರ ನನಗಿದೆ ಆಶ್ಚರ್ಯ. ಬಹುಶಃ ಇಲ್ಲಿ ಏನಾದ್ರು ಇವರೆಲ್ಲರೂ ಸೇರಿ ಜಾದು ಮಾಡ್ಯಾರ ಅಂತ ನನಗೆ ಅನಿಸ್ತಾ ಇದೆ. ಭಾಳ ಖುಷಿ ಆಯ್ತು. 70-80ನವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಎಳಿಗೆರೆ ಅಣ್ಣವ್ರದಂತೂ 78. ಅವರು ಎಲ್ಲಿ ನೋಡಿದ್ರೆ ಕಾರ್ ತೊಗೊಂಡು ಹೊಂಟ್ಬಿಡ್ತಾರೆ. ನಾನು ರೆಡಿಯಾಗಿ ಕಾರ್ ತೊಗೊಂಡು ನಾನು ಹೊರಗೆ ತೆಗಿಬೇಕಂದ್ರೆ ನನ್ನ ಮನೆಗೆ ಬಂದ್ಬಿಟ್ರು. ಇಲ್ಲ ಬನ್ನಿ ಸರ್, ನನ್ನ ಕಾರ್ ಹೋಗೋಣಕ್ಕೆ. ನಿಜವಾಗಿ ಹ್ಯಾಟ್ಸ್ ಆಫ್ ಟು ಹಿಸ್ ಸ್ಪಿರಿಟ್. ಅದೇ ರೀತಿ ಅವ್ರ ಟೀಮ್ ಅದ, ಒಬ್ಬರಿಂದ ಆಗಲ್ಲ ಟೀಮ್. ನಾನು ನನ್ನ ಜೀವನದಾಗ ಯಾವಾಗಲೂ ಟೀಮಿಂದ ಬಂದಿದ್ದು. ಅಷ್ಟು ಜನ ಅವರು ಏನು ಹಿರಿಯರು ಈ ಕಡೆ ಕೂತಿದ್ದಾರೆ, ಹಿರಿಯರಿದ್ದಾರೆ, ಮಕ್ಕಳು ಬಂದು ಸಾಕಷ್ಟು ಪ್ರಶಸ್ತಿ ತೊಗೊಂಡ್ರು. ಅವ್ರೆಲ್ಲರಿಗೂ ಅಭಿನಂದನೆ ಹೇಳ್ತೀನಿ. ಅದೇ ರೀತಿ ಅದು ಬೆಳೆ ಸಿರಿ ಮೊಳಕೆ ಕ್ಷೇತ್ರ ಅವ್ರೇನು ಹುಡುಗರು ನಾನು ನೋಡಿದೆ, ಮಕ್ಕಳು ಅವ್ರೇನು ಪ್ರೈಸ್ ತೊಗೊಂಡಾರಲ್ಲ, ಜೀವನದಾಗ ಫಸ್ಟ್ ಸ್ಟೆಪ್ ಮಾಡ್ಕೋತಿ ಹೋಗ್ತಾರೆ, ಯಾವಾಗಲೂ ಪ್ರೈಸ್ ತೊಗೊತಿ ಹೋಗ್ತಾರೆ. ವಿಶ್ ಯು ಆಲ್ ದ ಬೆಸ್ಟ್. ಆಮೇಲೆ ನೋಡಿದ್ರೆ ಹೆಣ್ಮಕ್ಳಿದ್ದಾರೆ ಸಾಕಷ್ಟು ಜನ. ಒಂದೇ ಒಂದು ಸಣ್ಣಕ್ಕೆ ಬರ್ತಿದ್ರೆ ಯುವಕರಿಲ್ಲ, 20-40-45 ವರ್ಷದವ್ರು ಇಲ್ಲ. ಇದು ನಾನು ನಮ್ಮ, ಯಾಕಂದ್ರೆ ನಾನು ಕಳಕಳಿಯಿಂದ ಹೇಳ್ತೇನೆ ಈ ಮಾತು. ಇದೊಂದು ಸೈಂಟಿಫಿಕ್ ಸೋಷಿಯೋ ಸೈಕಾಲಜಿಕಲ್ ಅನಾಲಿಸಿಸ್ ಆಗಬೇಕು. ಎಲ್ಲಿ ಹೋದ್ರು ಅವ್ರು, ನಮ್ಮ ಹುಡುಗರು ಎಲ್ಲಿ ಹೋಗ್ಯಾರ, ಇಟ್ ಹ್ಯಾಸ್ ಟು ಬಿ ಅನಲೈಸ್. ಉತ್ತರ ಕಂಡು ಹಿಡಿಯಬೇಕು, ಯಾಕೆ ಸಮಾಜದಿಂದ ವಿಮುಖ ಆಗ್ತಾ ಇದಾರೆ ಅವರು, ಅಥವಾ ಅವ್ರ ಪ್ರಯಾರಿಟೀಸ್ ಬೇರೆ ಅದಾವ. ಯಾಕಂದ್ರೆ ಅವರು ದೇ ಆರ್ ವೆರಿ ಯೂತ್ಫುಲ್, ವೆರಿ ಎನರ್ಜೆಟಿಕ್, ವೆರಿ ಕ್ರಿಯೇಟಿವ್. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫೋರ್ಸ್. ನಾನು ಇಡೀ ಸಾಮಾಜಿಕ ಜೀವನದ ನಾನು ನೋಡಿ ನನ್ನ ಅನುಭವ ಅಂದರೆ ಆ 20-40-45 ವರ್ಷದಲ್ಲಿ ಎಲ್ಲೋ ಮಿಸ್ ಆಗ್ತಾ ಇದ್ದಾರೆ. ದಟ್ ಇಸ್ ಅ ವೆರಿ ಸ್ಟ್ರಾಂಗ್ ಫೋರ್ಸ್. ಅದನ್ನು ದಯವಿಟ್ಟು ನಾವು ಎಸ್ ಎ ಸೊಸೈಟಿ, ಒಂದು ಸಮಾಜ ಆಗಿ ನಾವು ಅದನ್ನು ನೋಡಬೇಕಾಗಿದೆ. ಯಾಕೆ ಮಿಸ್ ಆಯ್ತು ಈ ಲಿಂಕ್? ಹಿರಿಯರಿದ್ದಾರೆ, ಆಸಕ್ತಿ ಇದ್ದಾರೆ, ಅವರು ರಿಟೈರ್ ಆಗ್ಯಾರ, ಅವರಿಗೆ ಬದುಕಿನ ಬೇರೆ ಆಯಾಮಗಳದ ದೃಷ್ಟಿಕೋನ ಚೇಂಜ್ ಆಗಿರ್ತದೆ, ಇರಲಿ. ಆಮೇಲೆ ಹೆಣ್ಮಕ್ಳು ಬಂದಿದ್ದಾರೆ, ಮಕ್ಕಳು ಅವರಿಗೆ ಬಹುಮಾನ ತಗೋಬೇಕಾಗಿರ್ತದೆ, ಅವ್ರಿಗೆ ಎನರ್ಜಿ ಲೆವೆಲ್ ಬೇರೆ ಇರ್ತದೆ. ಈ 20-40 ವರ್ಷದಲ್ಲಿ ಎಲ್ಲದಲ್ಲ ಅವ್ರನ್ನ ಹುಡ್ಕೊಂಡ್ಕೊಂಡ್ ಬಂದ್ರೆ ನನಗನ್ನಿಸ್ತು ಬಟ್ಟೆ ಸಮುದಾಯ ಇದೇನು ಪ್ರಶಾಂತ ನಗರ ಸಮುದಾಯ ಅದೆಲ್ಲ ಕಂಪ್ಲೀಟ್ ಆಗ್ತದೆ. ಇದನ್ನು ಪ್ರಯತ್ನ ಮಾಡೋಣ, ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಸರ್ವಿಸ್ ಇರ್ತಾರೆ, ಇಲ್ಲೇ ಇರ್ತಾರೆ, ಬರ್ಬೇಕ್ರಿ. ಅಲ್ಲಿ ಓನ್ಲಿ ಥಿಂಗ್ ನನ್ನ ಪ್ರಕಾರ ನಾವೇನು ಪ್ರಯಾರಿಟಿ ಹೇಳ್ತಾವೆ. ನನಗೆ ಯಾವಾಗ ಮುಖ್ಯ ಇವತ್ತು ಜನವರಿ 26 ಏನಪ್ಪ, ನಾನು ಧ್ವಜಾರ್ಸಕ್ಕೆ ಹೋಗ್ಬೇಕು, ತೋಟಕ್ಕೆ ಹೋಗ್ಬೇಕು, ಈ ಕಾರ್ಯಕ್ರಮ ಅಟೆಂಡ್ ಆಗಬೇಕು, ಅಥವಾ ನನ್ನ ಆಫೀಸ್ಗೆ ಹೋಗ್ಬೇಕು, ಯಾವುದು ಪ್ರಯಾರಿಟಿ ನನಗೆ ಕೇಳಿದ್ರೆ ಇವತ್ತೇನು ಪ್ರಶಾಂತ್ ನಗರದ ಕಲ್ಯಾಣ ಸಂಸ್ಥೆಯವರು ಮಾಡಿದ್ರಿ ಸಂಘಟನೆಯವರು, ದಿಸ್ ಈಸ್ ನಂಬರ್ 1 ಪ್ರಯಾರಿಟಿ. ದುಡ್ಡು ಕೊಟ್ಟರು ಮನುಷ್ಯ ಪ್ರಶಾಂತಿ ಸಿಗಂಗಿಲ್ಲ, ಶಾಂತಿ ಸಿಗಲ್ಲ. ನನಗೆ ಯಾಕೆ ಖುಷಿ ಆಗ್ತಂದ್ರೆ ನನ್ನ ಮನಸ್ಸಿನಾಗ ಏನಾದ್ರು ಹೊರಗೆ ಬರ್ತಾ ಇದೆ. ನಾನು ಬೆಳೆದಿದ್ದು ಒಂದು ಕಾಲನಿಯಲ್ಲಿ, ಹಳ್ಳಿಯಲ್ಲಿ, ಬಿಜಾಪುರ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ. ಆ ಕಾಲನಿಯಲ್ಲಿ ಬಹುಶಃ 10-15 ಜಾತಿ ಜನ ಇದ್ರು. ಎಲ್ಲ ಮನೆ ನನ್ನೂನೇ. ನನಗೆ ಯಾರ್ದು ಜಾತಿ, BSc ಧಾರವಾಡ BSc ಅಗ್ರಿ ಬರೋವರಿಗೆ ಯಾರ್ದು ಜಾತಿ ಅನ್ನೋದೇ ಗೊತ್ತಿರಲಿಲ್ಲ, ಕಾನ್ಸೆಪ್ಟ್ ಇರಲಿಲ್ಲ. ಅವ್ರೇನೋ ABCD ಜಾತಿ ಹೇಳಿದ ತಕ್ಷಣ ನೀವು ಏನು ಹತ್ತಿತ್ತಿದ್ದು ನಾ ಅಂಥ ವಾತಾವರಣ. ನಮ್ಮ ಮನೆ ಇತ್ತು, ಒಳ್ಳೆಯ ರೆಸ್ಪೆಕ್ಟೆಡ್ ಫ್ಯಾಮಿಲಿ, ತಂದೆ ತಾಯಿ ಒಕ್ಕಲ್ತನ. ಈ ಎರಡೂ ಭಾಗದವ್ರು ಕುತ್ಕೊಂಡ್ರು. ಅಲ್ಲಿ ಆ ಅಜ್ಜಿ ಈ ಅಜ್ಜಿ, ಹೊಲ ಮನೆ, ಹೆಣ್ಣು ಗಂಡು, ಕೊಟ್ಲು ಸಸಿ ಹೋದ್ರು ಬಂದರು. ಈ ಸಮುದಾಯದಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಬೆಳೆದಂಥ ನನಗೆ ಇಲ್ಲಿ ಧಾರವಾಡಕ್ಕೆ ಬಂದ ತಕ್ಷಣ
ತಪ್ಪು ತಿಳ್ಕೊಬಾರ್ದು, ಯಾರು ಇದ್ದುದನ್ನು ಹೇಳಬೇಕಾಗ್ತಲ್ಲ. ನಮ್ಮ ಮನೆಗೆ ಬಂದ ತಕ್ಷಣ ಅವ್ರ ಮನೆ ಹತ್ರ ಹೋಗಿರ್ತೇವೆ, ಗೇಟ್ ಹತ್ರ. ಯಾಕೆ ಸರ್ ಆರಾಮಿದ್ದೀನಿ? ಆರಾಮಿದ್ದೀನಿ. ಬರೀ ಮತ್ತೆ ಬರ್ತೀನಿ. ಇಲ್ಲ, ಇನ್ನೊಮ್ಮೆ ಯಾವಾಗ ಅಕ್ಕವ್ರು ಕರ್ಕೊಂಡು ಬರೀ ಮನೆ ಕಡೆ. ಅವ್ರ ಗೇಟ್ ಮುಂದೆ ನಿಂತಿರ್ತೀನಿ ನಾನು. ಗೇಟ್ ತೆಗೀರಿ ಸರ್, ಒಳಗೆ ಬರ್ತೀನಿ ಅಂತ. ಬರೀ ಅಕ್ಕವ್ರು ಕರ್ಕೊಂಡು ಯಾವಾಗ ಮನೆ ಕಡೆ ಬರ್ರಿ, ನಿಮ್ಮ ಮನೆ ಮುಂದೆ ನಿಂತೀನಿ ನಾನು. ಇದು ನನಗೆ ಅರ್ಥನೇ ಆಗಿಲ್ಲ. ಬರೀ ಸರ್ ಒಳಗಂದ್ರೆ 2 ನಿಮಿಷ ಅವ್ರ ಮನಸ್ಸು ಖುಷಿ ಆಗ್ತದೆ, ನಮ್ಮ ಮನಸ್ಸು ಖುಷಿ ಆಗ್ತದೆ. ನಮ್ಮ ಏನ್ರಿ ಕೆಲವೊಂದು ಆ ಕಡೆ ಬೇಜಾರಾಗಿದ್ದು ಹೋಗ್ಬಿಡ್ತಾವೆ. ಫ್ರೆಂಡ್ ಬಂದನ, ಕಲೀಗ್ ಬಂದನ, ಯಾರೇ ಬಂದರೂ ಕೂಡ ಇಮ್ಮ ನಮ್ಮವ ಈ ನಮ್ಮವನ ಭಾವನೆ ಬೇಕು. ಅದು ಬಹುಶಃ ಇವತ್ತು ಇಡೀ ಧಾರವಾಡದಲ್ಲಿ, ಹುಬ್ಬಳ್ಳಿ ಧಾರವಾಡ ನಗರವನ್ನು ತಾವು ಇವತ್ತು ವೀಕ್ಷಣೆ ಮಾಡಿರ್ತೀವಿ. ಒಂದೇನೋ ಅದೇನೋ ಬಂದ ಡ್ರೋನ್ ಮಷಿನ್ ತೊಗೊಂಡು ಎಂಟೈರ್ ಹುಬ್ಬಳ್ಳಿ ಧಾರವಾಡ ನೋಡಿದ್ರೆ ಎಷ್ಟು ಕಡೆ ಇಂಥ ಕಾರ್ಯಕ್ರಮ ಆಗೈತೆ. ಅದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ದುಡ್ಡು ಗಳಿಸ್ಬೋದು, ಮನೆ ಕಟ್ಬೋದು, ದೊಡ್ಡ ಎಲ್ಲರೂ ನೋಡ್ರಿ, ಎಲ್ಲರ ಮನೆ ಮುಂದೆ ದೊಡ್ಡ ವೈಟ್ ಕಾರ್ ಬಂದ್ಬಿಟ್ಟವ. ಮನಸ್ಸು ಶಾಂತಿ ಇಲ್ಲ. ಯಾಕಂದ್ರೆ ನಾವು ಪರಸ್ಪರ ಮನಸ್ಸುಗಳನ್ನು ಕಳ್ಕೊಳ್ತಾ ಇದ್ದೀವಿ. ಈ ಆಧುನಿಕ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಬರೀ ಮಾರಾಟ ಎಲ್ಲನೂ ಮಾರಾಟ. ಎಂಥ ದೊಡ್ಡ ಸಾಂಸ್ಕೃತಿಕ ನಗರ ಇದು. ನಾವು ಬಿಜಾಪುರ ಹಳ್ಳಿಯಿಂದ ಬಂದವರು, ನಾವು ಬರಗಾಲ ಗುಗ್ಗುಗಳು ಇಲ್ಲಿ ಬಂದಾಗ ನನಗೆಲ್ಲೋ ಅಮೆರಿಕ ಬಂದಂಗೆ ಆಗಿಬಿಡ್ತು 1982ರಲ್ಲಿ. ಅಫ್ಕೋರ್ಸ್ ಭಾಳಷ್ಟು ಬೆಳೆದೆವು, ಕಲಿತೆವು, ರಿಕಗ್ನಿಷನ್ ಸಿಕ್ತೆಲ್ಲ ಆಯಿತು. ಬಟ್ ಎಲ್ಲೋ ನನ್ನ ಮನಸ್ಸಿನಲ್ಲಿ ನಾವು ನಮ್ಮ ಹೃದಯಗಳನ್ನು ಕಳ್ಕೊಳ್ತಾ ಇತ್ತು ಅನ್ನಿಸ್ತಾ ಇದೆ. ಗೀತಾ ಮೇಡಮ್ ಅವರು ಎಲ್ಲ ಹೇಳ್ತಾ ಇಡೀ ನಮ್ಮ ಪಾರ್ಕಿನ ಒಂದು ವಿಶ್ವಾಸ ಪಟ್ಟಂಗೆ ಮಾಡಿದ್ರು. ಅವರು ಏನು ಕಾಳಜಿ ಗಿಡರೆಲ್ಲ ನಾನು ನೋಡ್ತೇನೆ, ನಿಮ್ಗೊಂದು ಒಳ್ಳೆ ಪಾರ್ಕ್ ಹಾಕದ, ಆ ದಿಶೆಯಲ್ಲಿ ನಾನು ನಿಮ್ಮ ಜೊತೆ ಇದ್ದೇನೆ, ಇನ್ನು ಮುಂದೂ ಇರ್ತೀನಿ ಅಂತ ಹೇಳಿದ್ರಲ್ಲ, ಭಾಳ ಸಂತೋಷ ಆಗ್ತದೆ. ನಾವು ಇನ್ನು ಬೆನ್ನು ಹತ್ತೀವಿ ಅಂತಂದ್ರೆಲ್ಲ. ಅದರಂತೆ ಪೋತಾರ್ ಸರ್ ಅವರು ಭಾಳ ದೀರ್ಘವಾಗಿ ಮಾತಾಡಿದರು. ನನಗನ್ನಿಸ್ತದೆ ಇವರು ಇನ್ನೊಂದು ಕ್ಲಾಸ್ ಹೋಗ್ಬೇಕಂತ ನನಗನ್ನಿಸ್ತದೆ. ಇಂಟೀರಿಯರ್ ಇವತ್ತು ಬೆಳಿಗ್ಗೆ ನಾವು ಒಂದು ಪಾರ್ಕ್ನಲ್ಲಿ ಕೆಲವರು ಮಾತಾಡಿ ಏನು ಅದ್ಭುತವಾಗಿ ಮಾತಾಡ್ತಾರೆ. ಇಡೀ ಇವತ್ತು ಬದುಕಿನ ಬಗ್ಗೆ ಮಾತಾಡ್ತಕ್ಕಂಥ ಎಷ್ಟೋ ಒಂದು ಧುರೀಣರಿದ್ದಾರೆ. ಆ ಕಾರಣ ಅವರು ಇವತ್ತು ಪ್ರಸಕ್ತ ಸಂದರ್ಭದ ಸವಾಲುಗಳು ಮತ್ತು ಇಡೀ ಬದುಕು ಹೇಗೆ ಮುಕ್ತ ಮಾರುಕಟ್ಟೆಯಲ್ಲಿ ಇವತ್ತು ಆಧುನಿಕ ಕಾಲದಲ್ಲಿ ಹೇಗೆ ಬದುಕ್ತಾ ಇದ್ದೇವೆ, ಆ ಕಾರಣ ಮುಂದೆ ನಮ್ಮ ಜೀವನ ನಾವೇ ಹಾಳು ಮಾಡ್ಕೋತೀವಲ್ಲ, ಅದ್ರ ಬಗ್ಗೆ ಹೇಗೆ ನಾವು ಮಾನಸಿಕವಾಗಿ ಸಿದ್ಧರಾಗಿರ್ಬೇಕು ಅನ್ನುವಂಥದ್ದು. ಮತ್ತು ಸಂವಿಧಾನ ಭಾಳ ಮುಖ್ಯ. ಇಷ್ಟು ವರ್ಷ ಎಲ್ಲ ಮಾಡಿ ಒಂದು ಹಂತಕ್ಕೆ ಬಂದಾಗ ಮತ್ತೆ ಎಲ್ಲೋ ನಾವು ಹೊಂಟಿದ್ದೀವಿ ಅನ್ನುವಂಥದ್ದು ಇವೆಲ್ಲ ಏನಿದೆ ನಾವು ಜೀವನದಲ್ಲಿ ಕಲಿಬೇಕಾಗ್ತಾ ಇದೆ. ಯಾಕಂದ್ರೆ ನಮ್ಮ ಬದುಕು ಮುಖ್ಯ. ನಮ್ಮದು ಮುಗಿತೀನಿ ಯಂಗರ್ ಜನ್ರೇಷನ್, 3ನೇ ಜನರೇಷನ್, ಅವ್ರ ಗತಿಯನ್ನು ನಾಳೆ ಹೇಗೆ ಎಲ್ಲಿ ಹೋಗ್ತಾ ಇದ್ದೇವೆ. ಈ ಗಣರಾಜ್ಯೋತ್ಸವ ಸಂದೇಶ, ಇವತ್ತು 15ರ ಸಂದೇಶ, ಸ್ವಾತಂತ್ರ್ಯದ ಸಂದೇಶ, ಇವೆಲ್ಲ ನೋಡಿದರೆ ನಮ್ಮ ಮುಂದಿನ ಮಕ್ಕಳಿಗೆ ಏನು ಮಾಡಬೇಕು, ಯಾರು ಮಾದರು ಹೆಂಗು ಅನ್ನುವಂಥದ್ದು ಒಂದು ದೊಡ್ಡ ಜಟಿಲವಾದಂಥ ಒಂದು ಪ್ರಶ್ನೆಯೂ ಇದೆ. ಆ ಕಾರಣ ನಾವು ಮುಂದೆ ಏನದ ಇಂಥವ್ರೆಲ್ಲ ಕರೆಸಿ ಇದರಲ್ಲಿ ನಾವು ಸಾಕಷ್ಟು ಉಪಯೋಗ ತಗೊಳ್ಳೋಣ. ಹಿಂದೆ ಒಂದು ನೆನಪಾಗ್ತದೆ ನನಗೆ, ವೆಂಕಟೇಶ್ ಕುಲಕರ್ಣಿನಂಥ ವಕೀಲರು ಸಿವಿಕ್ ಸೆನ್ಸ್ ಬಗ್ಗೆ ನಮ್ಮ ಬಡಾವಣೆಗೆ ಬಂದು ಮಾತಾಡಿದರು. ಏನು ಅದ್ಭುತವಾಗಿ ಮಾತಾಡಿದರು. ಆ ಕಾರಣ ಅಂತ ಒಂದು ರಿಸೋರ್ಸ್ಫುಲ್ ಪರ್ಸನ್ಸ್ ಎಲ್ಲ ಇದ್ದಾರೆ. ಆ ಕಾರಣ ಅವರೆಲ್ಲರನ್ನು ಕೊಡ್ಕೊಂಡು ಮುಂದಿನ ದಿವಸ ನಾವು ಸುಸಂಸ್ಕೃತ ಮತ್ತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಸ್ವಾತಂತ್ರ್ಯ ಏನು ಕಾಣಬೇಕಾಗಿತ್ತು ಆ ದಿಶೆಯಲ್ಲೂ ಕೂಡ ಇಂಥವ್ರನ್ನ ಕರೆಸಿ ಮುಂದೆ ಬದುಕು ಕಾಣೋಣ ಅಂತ ಹೇಳ್ತಾ ನಾನು ಮಾತಿಗೆ ವಿರಾಮ ಹೇಳ್ತೇನೆ. ಮತ್ತು ಇಲ್ಲಿವರೆಗೆ ನಿಜವಾಗಿ ಕೂತು ಕೇಳುವಂಥದ್ದು ಭಾಳ ಮುಖ್ಯ ಇದೆ. ಡಿ ಸಿ ಅವರು ಹೇಳ್ತಾ ಇದ್ದಾರೆ, ಏನು ನಿಮ್ಮ ಬಡವನಲ್ಲಿ ಹಿಂಗೆ ಅಂತೇಳಿ. ಆ ಕಾರಣ ಇಲ್ಲರಿ, ನೀವು ಒಮ್ಮೆರ ಬರೀ ಲಾಸ್ಟ್ ಟೈಮ್ ಬಂದದಕ್ಕೆ ನಮ್ಗೆ ಅಪ್ಸೆಟ್ ಆಗ್ಯದ, ಈ ಸಲ ಅಂತೂ ತಪ್ಪಿಸ್ಬೇಡ ಅಂತ ಬಂದರು. ಸರು ಕೂಡ ಆಗಿಂದಾಗಿಂದ ಮಾತಾಡ್ತಾ ಇದ್ರು. ಇಂಥವ್ರು ಎಷ್ಟೋ ಜನ ಇದ್ದಾರೆ ಬರ್ತಾರೋ. ಆ ಕಾರಣ ಇಡೀ ನಮ್ಮ ಎಲ್ಲ ಪದಾಧಿಕಾರಿಗಳು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮುದುಕರಿದ್ರು ಕೂಡ 60, 70, 80 ಇದ್ರೂ ಕೂಡ ಸಕ್ರಿಯವಾಗಿ ಒಂದು ಯುವಶಕ್ತಿಯನ್ನು ನಮ್ಮಲ್ಲಿ ನಮ್ಮ ಮನಸ್ಸೇನಾರ ನಮ್ಮ ವಯಸ್ಸಾಗಿರುವ ಮನಸ್ಸಿಗಂತೂ ಎಂದು ನಮ್ಮ ವಯಸ್ಸಾಗಿಲ್ಲ. ಆ ಕಾರಣ ಆ ದಿಶೆಯಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ. ಭಾಳ ಸಹೋದರರು ಬಂದಾರೆ, ಈಗ 4-5 ಮಂದಿ. ಇಡೀ ಕಾರ್ಯಕ್ರಮ ಅವರೇ ನಡೆಸಿದ್ರು ಲಾಸ್ಟ್ ಟೈಮ್. ಈಗಲೂ ಕೂಡ ಅವ್ರಿಗೆ ಕಾಯ್ತಾ ಇದ್ದಾರೆ, ನೀವು ಭಾಳ ದೊಡ್ಡವ್ರು ಕರ್ಕೊಂಬಂದು ತಾಸು 2 ತಾಸು ಬೀಳಿಸ್ಬೇಡ್ರಿ, ಅದರ ಶಾರ್ಟ್ ಮತ್ತು ಎಸೆನ್ಸ್ ಕೂಡ ಅವ್ರನ್ನ ಕರ್ಕೊಂಬರ್ರಿ ಅನ್ನೋಂಥದ್ದು ಕೂಡ ಹಿಂದೆ ಹೇಳಿದ್ರು. ಆದರೆ ಏನು ಸಿಕ್ಕದ್ದು ನಮಗೆ ಅಮೃತ ಈಗ. ಆ ಕಾರಣ ಆ ದಿಶೆಯಲ್ಲಿ ನಾವು ಮುನ್ನುಗ್ಗೋಣ. ನಿಜವಾದಂಥ ಪ್ರಜಾಪ್ರಭುತ್ವದ ತಳದ ಮೇಲೆ ಮುಂದೆ ಕೆಲಸ ಮಾಡೋಣ, ನಮ್ಮ ಬದುಕನ್ನು ಕಾಣೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ.